ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ಮನುಷ್ಯರ ಒಳಗಿರುವ ಮ್ಯಾಜಿಕ್ ಶಕ್ತಿಗಳು ಮತ್ತು ಭವಿಷ್ಯದಲ್ಲಿ ವಸ್ತುಗಳು ಹೇಗೆ ತಯಾರಾಗ್ತವೆ ಅನ್ನೋದನ್ನು ನೋಡೋಣ. ಖಂಡಿತ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ಅಂದ್ರೆ ಈಗ ಆಕಾಶದಲ್ಲಿ ವಿಮಾನ ಹಾರಿಸುವ ಪೈಲಟ್ ಅಥವಾ ರೇಷ್ಮೆ ಸೀರೆ ನೇಯುವವರನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗತ್ತಲ್ವಾ? ಇದು ಬರೀ ಕೈಕಾಲುಗಳಿಂದ ಮಾಡುವ ಲೇಬರ್ ಖಂಡಿತ ಅಲ್ಲ. ಹೌದು, ಇದು ಬರೀ ಲೇಬರ್ ಅಲ್ಲ. ಇದರ ಹಿಂದೆ ಅವರ ಒಳಗಿರುವ ಒಂದು ಸೂಪರ್ ಪವರ್ ಕೆಲಸ ಮಾಡ್ತಿರುತ್ತೆ. ಅದನ್ನ ನಾವು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಹೋ, ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು? ಅಂದ್ರೆ ಅವರಲ್ಲಿರುವ ಸ್ಕಿಲ್ಸ್, ನಾಲೆಡ್ಜ್ ಮತ್ತು ಆ ಎಕ್ಸ್ಪರ್ಟೀಸ್. ವಾವ್! ಅಂದ್ರೆ ಲೇಬರ್ ಅಂದ್ರೆ ಕೇವಲ ಕೈಯಲ್ಲಿ ಪೇಂಟ್ ಬ್ರಷ್ ಹಿಡಿಯೋದು, ಆದ್ರೆ ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಆ ಬ್ರಷ್ ಇಂದ ಒಂದು ಸುಂದರವಾದ ಚಿತ್ರ ಬಿಡಿಸಲು ಗೊತ್ತಿರುವ ಕಲೆ ಅಲ್ವಾ? ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ. ಆದ್ರೆ ಈ ಶಕ್ತಿ ನಮ್ಮೊಳಗೆ ಹೇಗೆ ಬರುತ್ತೆ? ಇದು ಹುಟ್ಟಿನಿಂದಲೇ ಬರೋದಿಲ್ಲ. ಇದನ್ನ ನಾವು ಎಜುಕೇಶನ್, ಟ್ರೈನಿಂಗ್ ಮತ್ತು ಒಳ್ಳೆಯ ಹೆಲ್ತ್ ಕೇರ್ ಇಂದ ಬೆಳೆಸ್ಕೋಬೇಕು ಅಂತ ಅರ್ಥ. ಸೂಪರ್. ಕೇವಲ ಪುಸ್ತಕಗಳಿಂದ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿ ಅದ್ಭುತವಾದ ಸಾಂಪ್ರದಾಯಿಕ ಜ್ಞಾನ ಕೂಡ ಇದೆ ಅಲ್ವಾ? ಖಂಡಿತ ಇದೆ. ಲೈಕ್ ಅಜ್ಜಿ ಹೇಳ್ಕೊಡುವ ಗಿಡಮೂಲಿಕೆ ಔಷಧಿ, ಆಮೇಲೆ ಯೋಗ ಮತ್ತು ಸುಂದರವಾದ ದೇವಸ್ಥಾನ ಕಟ್ಟುವ ಕಲೆ ಕೂಡ ನಮ್ಮ ಹ್ಯೂಮನ್ ಕ್ಯಾಪಿಟಲ್. ಹೌದು, ಅದೇ ನಮ್ಮ ಅಸಲಿ ಶಕ್ತಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಭಾರತದಲ್ಲಿ ಬಹಳಷ್ಟು ಯುವಜನರಿದ್ದಾರೆ ಗೊತ್ತಾ? ಓಹೋ, ಅಂದ್ರೆ ತುಂಬಾ ಯಂಗ್ ಪೀಪಲ್ ಇದಾರಾ? ಹೌದು, ಇದನ್ನ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಕರೀತಾರೆ. ಇದು ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗುವ ಒಂದು ದೊಡ್ಡ ಇಂಜಿನ್ ಇದ್ದಾಗೆ. ಆದ್ರೆ ಇಲ್ಲಿ ನನಗೊಂದು ಡೌಟ್ ಬರ್ತಿದೆ. ಕೇಳಿ. ಅಷ್ಟು ಜನ ಇದ್ರೂ ಕೂಡ ಒಬ್ಬನೇ ಅತಿ ಬುದ್ಧಿವಂತ ವ್ಯಕ್ತಿ ತಾನೊಬ್ಬನೇ ಒಂದು ಕಾರು ತಯಾರಿಸಲು ಸಾಧ್ಯವಾ? ಖಂಡಿತ ಇಲ್ಲ. ಒಬ್ಬನೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಗೆ ಇಂಟರ್ ಡಿಪೆಂಡೆನ್ಸ್ ಬೇಕಾಗುತ್ತೆ. ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಪರಸ್ಪರ ಸಹಾಯ ಮಾಡ್ಬೇಕು ಅಲ್ವಾ? ಹೌದು. ಉದಾಹರಣೆಗೆ ಸಪ್ಲೈ ಚೈನ್ ಬಗ್ಗೆ ಯೋಚಿಸಿ. ಸಪ್ಲೈ ಚೈನ್ ಅಂದ್ರೆ ಆ ಮರದ ಪೆನ್ಸಿಲ್ ಕಥೆ ಅಲ್ವಾ? ಹೌದು. ಒಂದು ಮರದ ಪೆನ್ಸಿಲ್ ಕಾಡಿನಿಂದ ಫ್ಯಾಕ್ಟರಿಗೆ, ಅಲ್ಲಿಂದ ಅಂಗಡಿಗೆ ಬರುವ ಉದ್ದಣಿಯ ಪ್ರಯಾಣವೇ ಸಪ್ಲೈ ಚೈನ್. ಓಹೋ, ಅಂದ್ರೆ ಮರ ಕಡಿಯೋರು, ಆಮೇಲೆ ಫ್ಯಾಕ್ಟರಿ ಕೆಲಸಗಾರರು, ಡ್ರೈವರ್ಗಳು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಕರೆಕ್ಟ್. ಈ ಕೆಲಸವನ್ನು ತುಂಬಾ ವೇಗವಾಗಿ ಮಾಡಕ್ಕೆ ನಾವು ಟೆಕ್ನಾಲಜಿ ಬಳಸ್ತೇವೆ, ಲೈಕ್ UPI, ಆಮೇಲೆ GPS ಮತ್ತು ಆನ್ಲೈನ್ ಲರ್ನಿಂಗ್. ವಾವ್! ಇಷ್ಟೆಲ್ಲ ಟೀಮ್ ವರ್ಕ್ ಇದೆಯಾ? ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಹೊಸ ವಸ್ತುಗಳನ್ನು ಮಾಡುವಾಗ ನಮ್ಮ ಭೂಮಿ ಎಂಬ ಆಟದ ಮೈದಾನವನ್ನು ನಾವು ಹಾಳು ಮಾಡಬಾರ್ದು ಅಲ್ವಾ? ಖಂಡಿತ ಹಾಳು ಮಾಡಬಾರ್ದು. ನಾವು ಯಾವಾಗ್ಲೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಪಾಲಿಸಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಕಾಡು ಮತ್ತು ನೀರನ್ನು ಉಳಿಸೋದು ಅಲ್ವಾ? ಹೌದು, ಅದನ್ನ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಾರೆ. ಆಮೇಲೆ ದೊಡ್ಡ ಕಂಪನಿಗಳು ತಮ್ಮ ಲಾಭದಲ್ಲಿ CSR ಮೂಲಕ ಒಳ್ಳೆ ಕೆಲಸ ಮಾಡ್ತಾರೆ. CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಹೌದು. ಏನ್ ಮಾಡ್ತಾರೆ ಅದರಲ್ಲಿ? ಹೌದು. ಇದರ ಮೂಲಕ ಅವರು ಶಾಮೆಗಳನ್ನು ಕಟ್ಟುತ್ತಾರೆ, ಆಮೇಲೆ ಮರ ನೆಡುತ್ತಾರೆ. ವಾವ್! ಅದು ತುಂಬಾ ಒಳ್ಳೆ ಕೆಲಸ. ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಫೇರ್ ವೇಜಸ್ ಅಂದ್ರೆ ಸರಿಯಾದ ಸಂಬಳ ಮತ್ತು ಸುರಕ್ಷಿತ ವರ್ಕಿಂಗ್ ಕಂಡೀಷನ್ ಸಿಗ್ಬೇಕು. ಕರೆಕ್ಟ್. ಎಲ್ಲರೂ ಖುಷಿಯಾಗಿರ್ಬೇಕು. ಒಟ್ಟಿನಲ್ಲಿ ನಮ್ಮ ಮೆದುಳು ಅತ್ಯಂತ ಬೆಲೆಬಾಳುವ ಫ್ಯಾಕ್ಟರಿ ಅಲ್ವಾ? ಹೌದು. ಎಜುಕೇಶನ್ ಪಡೀತಾ, ಟೆಕ್ನಾಲಜಿ ಬಳಸ್ತಾ ಆ ಪ್ರಕೃತಿಯನ್ನು ಕಾಪಾಡಿದ್ರೆ ಈ ಪ್ರಪಂಚ ಯಾವಾಗ್ಲೂ ಖುಷಿಯಾಗಿರುತ್ತೆ. ನಿಜ. ಈ ಆಳವಾದ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ಆದರೆ ಹೋಗೋ ಮುನ್ನ ಒಂದು ಇಂಟ್ರೆಸ್ಟಿಂಗ್ ಯೋಚನೆ. ಏನದು? ಭವಿಷ್ಯದಲ್ಲಿ ನಮ್ಮ ಪ್ರಕೃತಿಯನ್ನು ಮತ್ತಷ್ಟು ಸುಂದರಗೊಳಿಸಲು ನಾವು ಯಾವ ಹೊಸ ಟೆಕ್ನಾಲಜಿ ಕಂಡುಹಿಡಿಬಹುದು ಅಂತ ಯೋಚಿಸೋದು ತುಂಬಾ ರೋಮಾಂಚಕಾರಿಯಾಗಿದೆ ಅಲ್ವಾ?